ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ಸರಿಗನ್ನಡ ವಿಶೇಷ ಸಂಚಿಕೆಯ 10ನೇ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಅಡುಗೆ ಅಥವಾ ಅಡುಗೆ ಮನೆ ಅಂತ ಹೇಳಿ. ಅನೇಕರಿಗೆ ಈ ಪದದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಏನಂತ ಹೇಳಿದ್ರೆ ಅದು ಅಡಿಗೆನೋ ಅಥವಾ ಅಡುಗೆನೋ, ಅದು ಅಡಿಗೆ ಮನೆನೋ ಅಥವಾ ಅಡುಗೆ ಮನೆನೋ ಅಂತ ಹೇಳಿ. ಆಕ್ಚುಲಿ ಅಲ್ಲಿ ಸರಿಯಾದಂತಹ ಪದ ಯಾವುದು ಅಂತ ಹೇಳಿದ್ರೆ ಅಡುಗೆ ಮನೆ ಅಂತ ಹೇಳಿ. ಯಾಕಂದ್ರೆ ಅಡು ಅಂತ ಹೇಳಿದ್ರೆ ಸುಡು ಅಂತ ಹೇಳಿ ಅರ್ಥ, ಅಥವಾ ಬೇಯಿಸು ಅಂತ ಹೇಳಿ ಅರ್ಥ. ಆ ಕೆಲಸವನ್ನ ಮಾಡುವ ಕಾರಣಕ್ಕಾಗಿಯೇ ಅದನ್ನ ಅಡುಗೆ ಅಥವಾ ಅಡುಗೆ ಮನೆ ಅಂತ ಹೇಳಿ ಕರೆಯುವಂತಹದ್ದು. ಜೊತೆಗೆ ನಾವು ಅನೇಕ ಸಮಯದಲ್ಲಿ ಈ ಪದವನ್ನು ಕೂಡ ಕೇಳಿರ್ತೀವಿ, ಅಡುಗೂಳಜ್ಜಿಯ ಕತೆ ಅಂತ ಹೇಳಿ. ಸೊ ಅಲ್ಲೂ ಕೂಡ ಈ ಪದವನ್ನು ಯಾಕೆ ಪ್ರಯೋಗ ಮಾಡಲಾಗಿದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಊರಿನ ಎಂಟ್ರೆನ್ಸಿನಲ್ಲಿ ಒಂದು ಸಣ್ಣ ಹೋಟೆಲ್ ಇರ್ತಾ ಇತ್ತು. ಅಲ್ಲಿ ಒಬ್ಳು ಅಜ್ಜಿ ಇರ್ತಾ ಇದ್ಲು. ಅವಳು ಅಡಿಗೆ ಮಾಡಿ ಊಟ ಬಡಿಸೋದ್ರ ಜೊತೆಗೆ ಊರಿನ ಹಿಸ್ಟರಿಯನ್ನ, ಊರಿನ ಕಥೆಗಳನ್ನ ಬಂದಂಥವರಿಗೆ ತಿಳಿಸ್ತಾ ಇದ್ಲು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅಡು ಅನ್ನುವಂತಹ ಪದವನ್ನೂ ಬಳಸಲಾಗಿದೆ. ಆ ಕಥೆ ಹೇಳ್ತಿದ್ಲು, ಬಂದವ್ರಿಗೆಲ್ಲ ಅದನ್ನೇ ಹೇಳ್ತಿದ್ಲು ಅನ್ನೋ ಕಾರಣಕ್ಕೋಸ್ಕರ ಅಡುಗೂಳಜ್ಜಿ ಕಥೆ ಅನ್ನುವಂತಹ ಪದ ಕೂಡ ಜಾರಿಯಲ್ಲಿದೆ.